ಹಾಯ್ ಹಲೋ ನಮಸ್ತೆ ನಮಸ್ಕಾರ ಎಲ್ರಿಗೂ. ತಮ್ಮನೇಲಿ ನೋಡ್ಕೊಂಬಂದ್ರಿ. ಸೊ ಮ್ಯಾಟ್ರ್ ಅನ್ನೋದು ಗೊತ್ತಾಗಿರತ್ತೆ. ಸೊ ಈ ಮ್ಯಾಟ್ರ್ ಬಗ್ಗೆ ನಾನು ಮಾತಾಡೋದಕ್ಕೂ ಮುಂಚೆ ಆ್ಯಕ್ಷನು ರಿಯಾಕ್ಷನು ರಿಯಾಲಿಟಿ ಏನು ನೋಡೋಣ ಬನ್ನಿರಿ ಫಸ್ಟ್. ಆ ಕತೆ ಬರೆಸ್ತವನೇ ನಾನು ಇಲ್ಲ, ಟೈಟ್ಲ್ ಇಟ್ಟವನು ನಾನೇ, ಆ ಕತೆ ಬರೆಸ್ತವನು ನಾನೇ. ನನಗೇನು ಒಂದು ಖುಷಿ ಅಂದರೆ ನನ್ನ ಜಡ್ಜ್ಮೆಂಟ್ ಎಲ್ಲೂ ರಾಂಗ್ ಆಗಿಲ್ಲ ಅಂತ. ನಾನು ಮಾಡಿಸ್ದೆ, ಟೈಟ್ಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟ್ಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇಟ್ಬಿಡು. ಈಗ ಇದು ಕಾಂಟ್ರವರ್ಷನ್ ನಾನು ನೋಡ್ತಾ ಇದ್ದೀನಿ. ಏನಾಗಿದೆ ಅಂದ್ರೆ 8/7/2017 ಉಮಾಪತಿ ಅವರು ಇದು ಟೈಟಲ್ ರಿಜಿಸ್ಟರ್ ಮಾಡ್ತಾರೆ ಫಸ್ಟ್. ಆಮೇಲೆ ಅದನ್ನ 15/12/18 ಅದೇ ಉಮಾಪತಿ ಅವರು MG ರಾಮಮೂರ್ತಿಗೆ ಟೈಟ್ಲ್ ವಾಲಂಟಿಯರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ವರ್ಷ ಆದ್ಮೇಲೆ ಅವ್ರು 1 ವರ್ಷ ಸುಮ್ಮನೆ ಏನು ಮಾಡಿಲ್ಲ. ಅವರು ಅದು ಫಾರ್ ಎಕ್ಸ್ಚೇಂಜ್ಗೋಸ್ಕರ ಅವ್ರು ಮದುವೆ ಟೈಟ್ಲನ್ನ ಉಮಾಪತಿ ಅವರ ಬ್ಯಾನರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಮಾಡಿರುವಂಥದ್ದು. ಆಫ್ಟರ್ ಗ್ಯಾಪ್ ಆಫ್ 5 years ಅಂದ್ರೆ 26/4/2023 ಆವಾಗ ಕಾಟೇರ ಸಿನಿಮಾ ರಾಕ್ಲೈನ್ ಬ್ಯಾನರ್ಗೆ MG ರಾಮಮೂರ್ತಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಷ್ಟೇ ಇದೆ ಡಿಫ್ರೆನ್ಸ್. ಆ ಕತೆ ನೋಡಿದ್ರಲ್ಲ ಆ್ಯಕ್ಷನು ರಿಯಾಕ್ಷನು ರಿಯಾಲಿಟಿಗೆ. ಸೊ ನನಗೇನು ಅನಿಸುತ್ತೆ ಅಂತಂದರೆ, ಇದು ಇಷ್ಟೊಂದು ಚರ್ಚೆ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಾನು ಉಮಾಪತಿ ಸರ್ದು ಆ ಇಂಟರ್ವ್ಯೂನು ನೋಡಿದ್ದೀನಿ. ಸೊ ದರ್ಶನ್ ಸರ್ದು ಇಂಟರ್ವ್ಯೂ ಅಂದರೆ ಏನು ನಡೀತು ಪಟ್ಟಣದಲ್ಲಿ ಅದನ್ನು ನೋಡಿದ್ದೀನಿ. ನನಗೇನು ಅನಿಸುತ್ತೆ ಅಂತಂದರೆ, ಇಷ್ಟು ಮುಂಚೆ ಒಂದು ಕಾಂಟ್ರವರ್ಸಿ ಆಗಿತ್ತು, ಎಲ್ರಿಗೂ ಗೊತ್ತು. ಇದು ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ಸೊ ಈ ಕಾಂಟ್ರವರ್ಸಿ ಏನು ನಡೀತಾ ಐತೆ, ನಾನು ಅಂದ್ಕೊಂಡಿದ್ದು ಇದನ್ನು ಈ ಮಟ್ಟ ತೊಗೊಂಡೋಗೋ ಅವಶ್ಯಕತೆ ಇರಲಿಲ್ಲ. ಸೊ ನನಗೆ ಗೊತ್ತಿಲ್ಲ, ಯಾಕೆಂದರೆ ದರ್ಶನ್ ಸರು ಇವಾಗಿಂದ ನೋಡ್ತಾ ಇಲ್ಲ. ಅವರು ತುಂಬ ಅವ್ರ ಇಂಡಸ್ಟ್ರಿಗೆ ಬಂದಾಗಿಂದ ಅಥವಾ ಎಷ್ಟು ಜನ ದೂರ ಆಗೋರೆ ಅದು ಅವ್ರ ನೇರ ನುಡಿ, ಅದು ನಮಗೂ ಗೊತ್ತು. ಸೊ ನಮಗೇನು ಅನಿಸುತ್ತೆ ಅಂದರೆ, ದರ್ಶನ್ ಸರ್ ಅಷ್ಟೊಂದು ಇದಾಗಿ ತೊಗೊಂಬರ್ದಾಗಿತ್ತು ಅವ್ರ ಮಾತುಗಳನ್ನ. ಯಾಕೆಂದರೆ ಅವರು ಈಗ ನಾವೇನು ಧನ್ವೀರ್ ಸರು ಮತ್ತು ಟೈಗರ್ ಪ್ರಭಾಕರ್ ಸರು, ವಿನೋದ್ ರಾಜ್ಕುಮಾರ್ ಅವರು ಎಲ್ಲರೂ ಬಂದು ಮಾತಾಡಿದ್ರು ಅವತ್ತು. ಸೊ ನನಗೆ ಅವತ್ತೆಲ್ಲ ಅವ್ರು ಮಾತಾಡಬೇಕಾದ್ರೆ ಅವರೆಲ್ಲರೂ ಬಾಯಲ್ಲಿ ಒಂದು ಬರ್ತಿತ್ತು, ಆನೆ ನಡೆದಿದ್ದೆ ದಾರಿ. ಸೊ ಆನೆ ನಡಿಬೇಕಾದ್ರೆ ಕಾಮನಾಗಿ ಬೊಗಳೋದು ಜಾಸ್ತಿ, ಪಟಾಕಿ ಹೊಡೆಯೋದು ಜಾಸ್ತಿ, ಯಾವುದಕ್ಕೂ ಅಂಜದೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಟ್ ಇದಕ್ಕೆಲ್ಲ ಕಿವಿ ಕೊಡಬಾರ್ದಾಗಿತ್ತು, ಇದಕ್ಕೆಲ್ಲ ರಿಯಾಕ್ಷನು ಕೊಡಬಾರ್ದಾಗಿತ್ತು ದರ್ಶನ್ ಸರು. ಒಂದು ಬಿಗ್ ಫಿಲಮ್, ಆ ಫಿಲಮ್ ಎಷ್ಟು ದೊಡ್ಡದಾಗೆ ಹಿಟ್ ಕೊಟ್ಟೈತೆ ಅಂತಂದರೆ ತುಂಬ ದೊಡ್ಡದಾಗಿ ಹಿಟ್ ಕೊಟ್ಟೈತೆ, ತುಂಬ ಚೆನ್ನಾಗಿ ಓಡ್ತಾ ಐತೆ. ಇನ್ನೂ ಥಿಯೇಟ್ರುಗಳಲ್ಲಿ ಕಾಟೇರ ಇನ್ನೂ ಭರ್ಜರಿ ಪ್ರದರ್ಶನ ತೋರಿಸ್ತೈತೆ. ನನಗನ್ಸಿದ್ದು ವೈಯಕ್ತಿಕವಾಗಿ, ಯಾಕೆಂದರೆ ದರ್ಶನ್ ಸರ್ ಇದಕ್ಕೆಲ್ಲ ಕಿವಿ ಕೊಡಬಾರ್ದಾಗಿತ್ತು. ಯಾಕೆಂದರೆ ಡೆವಿಲ್ಲು ನೆಕ್ಸ್ಟ್ ಮೂವಿ ಆ ಟೀಸರಲ್ಲೇ ಕೊಂದಾಕ್ಬಿಟ್ಟವ್ರು ನಮ್ಮನ್ನ. ಸೊ ಅದನ್ನ ಆ ಎಕ್ಸ್ಪೆಕ್ಟೇಷನ್ ಅವ್ರ ಕೆಲಸ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದಿದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ತುಂಬ ಐತೆ. ನನ್ನ ಪ್ರಕಾರ ಇವರು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕಿತ್ತು. ಈ ರಿಯಾಕ್ಷನ್ಸ್ ಅವರು ರಿಯಾಕ್ಟ್ ಮಾಡೋಕ್ಕೆ ಹೋಗಲೇಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೇನು ಅನ್ಸುತ್ತೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೊಂಥರ ಇದು ಅವ್ರದ್ದು ಕಾಂಟ್ರವರ್ಸಿಗಳು ಅವಾಗಿಂದ ನಡೀತಾ ಐತೆ. ಅವಾಗೆಲ್ಲ ಈಗ ನಾನು ಅಂದ್ಕೊಂಡಂಗೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಆ್ಯಕ್ಚುಲಿ ಕಾಟೇರೆಲ್ಲ ಬಂದಮೇಲೆ ಬಿಗ್ ಹಿಟ್ ಕೊಟ್ಟ ಮೇಲೆ ಅವ್ರದ್ದು ಬರ್ಡೇ ಎಲ್ಲ ಇತ್ತು. ಸೊ ಅವ್ರು ಅದರಲ್ಲಿ ಬ್ಯುಸಿಯಾಗಿದ್ದರು. ನನಗೇನು ಈಗ ಪ್ರೆಸೆಂಟ್ ಏನಿದೆ ಈ ಪರಿಸ್ಥಿತಿಲಿ, ಐ ಹೋಪ್, ನನಗಂತೂ ಇದು ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಈ ಇಂಟರ್ವ್ಯೂಗಳು ಇದೆಲ್ಲ ಆಗಬೇಕಾದ್ರೂ ನಾನು ಈ ಮಟ್ಟ ಎಲ್ಲ ಚರ್ಚೆ ನಡೀತದೆ ಅಂತ ಅಂದ್ಕೊಂಡಿರಲಿಲ್ಲ. ಏನು TVಯವರು ಬ್ಯಾನ್ ಎಲ್ಲ ಮಾಡಾಕ್ಬಿಟ್ಟಿದ್ರು. ಈಗ ಅವರೆಲ್ಲ ಎತ್ಕೊಂಡು TRP ಏರಿಸ್ತಾನೆ ಅವರೇ. ಸೊ ಬರ್ತಾನೆ ಐತೆ. ನಾನು ಎಲ್ಲದರಲ್ಲೂ ನೋಡ್ತಾ ಇದ್ದೀವಿ, ಎಲ್ಲ TV ಚಾನಲ್ಸ್ಗಳಲ್ಲೂ ಆಗ್ತಾಯಿದ್ದೀವಿ, ಎಲ್ಲ TV ಚಾನಲ್ಸಲ್ಲೂ ಹಾಕ್ಕೊಂಡು ಯೂಟ್ಯೂಬಲ್ಗಳಲ್ಲೂ ನಾನು ತುಂಬ ನೋಡ್ಬಿಟ್ಟೆ ವಿಡಿಯೋಸ್ಗಳು. ಏನು ಅದ್ರ ಮೇಲೆ ಒಂದು ತಮ್ಮನೇಲಿ ಹಾಕಿ ಹಂಗೆ ಕೊಟ್ಟೆಲ್ಲ ಮಾಡ್ತಾವ್ರೆ. ಜಸ್ಟ್ ನಾನು ಅದನ್ನು ಇವ್ರು ರಿಯಾಕ್ಟ್ ಮಾಡ್ದೇ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ನನಗೇನು ದರ್ಶನ್ ಸರು. ಯಾಕೆಂದರೆ ಗೊತ್ತು ಅವರು ನೇರ ನುಡಿ ಮಾತುಗಳು ಹೆಂಗೆ ಬರುತ್ತೆ ಅಂತ. ಅಲ್ಲಿ ಏನು ಗೊತ್ತಾ, ಇದು ಎಲ್ಲರೂ ರೊಚ್ಚಿಗೆದ್ದು ಅದನ್ನು ತಮ್ಮನೇಲಿ ಹೊಡಿಯೋಕ್ಕೆ ಕಾರಣ, ಅಯ್ಯೋ ತಗಡೆ ಅಂತಾರಲ್ಲ, ಅದೊಂದು ಒಂದು ಪದ ಎಲ್ಲರೂ ಹಂಗೆ 1 ಸೆಕೆಂಡ್ ನಿಂತ್ಕೊಂಡು ಏನೋ ಹೇಳ್ತಾ ಕೇಳದ ಇರೋ ಅಂತ ಆ ಲೆಕ್ಕಾಚಾರಕ್ಕೆ ತಂದ್ಬಿಡ್ತದು.
ಸೊ ನನಗಿನ್ನೂ ನೆಕ್ಸ್ಟು ದರ್ಶನ್ ಸರ್ ಮೂವಿ ಮೇಲೆ ಅವ್ರು ಪಾಡ್ಗೋರು ಮೂವಿ ಮಾಡ್ಕೊಂಡು ಹೋಗ್ತಾರೆ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಯಾರ್ಯಾರೋ ಹೆಂಗೆಂಗೋ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಇವರು ತಲೆನೂ ಕೊಡಬಾರ್ದು, ಇನ್ನು ಕಿವಿ ಕೇಳಿಸ್ಕೊಳ್ಳಬಾರ್ದು ನನ್ನ ಅನಿಸಿಕೆ. ಯಾಕೆಂದರೆ ದರ್ಶನ್ ಸರ್ಗಿರೋ ಫ್ಯಾನ್ ಬೇಸು ಯಾರಿಗೆ ತಾನೇ ಗೊತ್ತಿಲ್ಲ. ಇನ್ನು ನನ್ನ ಮಕ್ಕಳು ಬ್ಯಾನ್ ಎಲ್ಲ ಮಾಡ್ಕೊಂಡ್ರು ಅವರು ಯೋಚನೆ ಮಾಡಿರಲಿಲ್ಲ. ಸೊ ನನ್ನ ಅನಿಸಿಕೆ ದರ್ಶನ್ ಸರ್ ಇನ್ಮೇಲಾದರೂ ಈ ಥರ ಮಾತುಗಳಿಗೆಲ್ಲ ಕಿವಿ ಕೊಡದೆ ಆರಾಮಾಗೆ ಅವ್ರ ಪಾಡ್ಗೋರು ಅವ್ರದ್ದು ವರ್ಕ್ ಏನೈತೆ ಅದನ್ನು ಮಾಡ್ತಾ ಹೋಯ್ತಾ ಇದ್ರೆ ಮಸ್ತಾಗಿರುತ್ತೆ. ಅಂದರೆ ಇರಬೇಕಂದ್ರೆ ಇದನ್ನು ಎರಡು ಥರನೂ ಮಾತಾಡ್ಬೋದು ನಾನು. ಯಾಕೆಂದರೆ ಇರಬೇಕು ಒಂದು ಇಂಡಸ್ಟ್ರಿ ಅಂದರೆ, ಈಗ ನಾನು ಹೇಳ್ತಾ ಇರೋದು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಂದು ಸಲಗಾನ ನಾವು ನೋಡ್ತೀವಿ ಅಂತಂದರೆ ಏನು ತಮಾಷೆ ಸಲಗಾನ, ಅದು ತೂಕ ಲೆವೆಲ್ ಬೇರೆಯೇ ಇರ್ತದೆ. ಸೊ ಒಳ್ಳೊಳ್ಳೆ ಫಿಲಮ್ಗಳು ಕೊಡ್ತಾ ಇರಬೇಕಾದ್ರೆ ಕೆಲವುಗಳ ಕಾಂಟ್ರವರ್ಸಿಗಳು ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗೋದು ಬೇಡ, ಕಾಂಟ್ರವರ್ಸಿಯಿಂದ ಇದು ಬರೋದು ಬೇಡ, ಒಳ್ಳೊಳ್ಳೆ ಮೂವಿಯಿಂದ ಬರಲಿ ನಮಗೆ ಹೆಸರು. ಸೊ ದರ್ಶನ್ ಸರ್ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಇಷ್ಟೇ, ನೀವು ಅದೇ ಕಾರಣಕ್ಕೆ ಈ ಥರ ಕಾಂಟ್ರವರ್ಸಿ ಮಾತುಗಳಿಗೆಲ್ಲ ನೀವು ತಲೆ ಕೊಟ್ಟು ನೀವು ಕಿವಿಗೆ ಹಾಕ್ಕೊಂಡು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಹೋಗ್ಬಿಡ್ರಿ. ಇವರು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಆಟ ಆಡ್ಬಿಡ್ತಾರೆ. ಸೊ ಅವಶ್ಯಕತೆ ಇಲ್ಲ, ನಿಮ್ಗಂತೂ ನಿಜವಾಗ್ಲೂ ಅವಶ್ಯಕತೆ ಇಲ್ಲ. ಸೊ ನಾನು ನಮ್ಮ ಇದರಿಂದ ಕೇಳ್ಕೊಳ್ಳೋದು ಅಂತಂದರೆ ನೀವು ಈ ಥರದಕ್ಕೆಲ್ಲ ಕಿವಿ ಕೊಡೋಕೆ ಹೋಗ್ಬಿಟ್ರಿ. ತುಂಬ ಚೆನ್ನಾಗಿದೆ ಫಿಲಮ್ ಅಂತೂ, ಭರ್ಜರಿಯಾಗಿ ಓಡ್ತೈತೆ. ಇನ್ನೂ ಥಿಯೇಟ್ರ್ಗಳಲ್ಲಿ ಕಾಟೇರ ಸಕ್ಕದಾಗಿ ಓಡ್ತೈತೆ, ಓಡಲಿ. ನಾವು ಇನ್ನೂ ಆಶಿಸ್ತೀವಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು, ಇನ್ನೂ ಬೇರೆ ಲೆವೆಲ್ಗೆ ಹೋಗಬೇಕು. ಯಾರು ತಿರುಗಿ ನೋಡ್ದೇ ಇರೋ ಕಾಲದಿಂದ ಇವತ್ತು ಎಲ್ಲರೂ ನಿಂತ್ಕೊಂಡು ನೋಡೋ ಅಂಥ ಟೈಮ್ ಬಂದಿದ್ದೀವಿ. ಸೊ ಖುಷಿ ಆಗುತ್ತೆ. ಇದು ನನ್ನ ರಿಯಾಕ್ಷನ್ ಆಗಿತ್ತು. ಸೊ ಅವ್ರದ್ದು ಒಂದು ಕಾಂಟ್ರವರ್ಸಿ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ನಾನು ಯಾಕೆಂದರೆ ಈ ಥರದಕ್ಕೆಲ್ಲ ಅಪ್ರೋಚ್ ನಾವು ಮಾಡೋಕ್ಕೂ ಹೋಗಬಾರ್ದು. ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ ನಮಗೊಂದು ಏನೋ ಬೇಕು, ನಮಗೆ ಒಂದು ಕಂಟೆಂಟ್ ಬೇಕು. ಈ ಕಂಟೆಂಟ್ ಹೆಂಗಿರಬೇಕು ಅಂದರೆ ಈಗ ಇವ್ರ ಮೇಲೆ ಜಾಸ್ತಿ ಫ್ಯಾನ್ ಬೇಸ್ ಐತಿ, ಸೊ ಇವ್ರ ಮೇಲೆ ಮಾಡ್ತಾ ಹೋಗಬೇಕು ಅಂತ. ಸೊ ನನ್ನ ಅನಿಸಿಕೆ, ನೀವು ಕೆಲವ್ರು ಬಂದರು ಅನ್ಬೋದು ಏನಂತ, ನನ್ನ ಮಗನೇ ನೀನು ಯಾಕೆ ಮಾಡ್ತಿದ್ದೀಯ ಹಂಗಾದ್ರೆ ನಿನಗೆ ಬೇಡವಾ ಅಂತ. ಸೊ ನನಗೇನು ಅನಿಸುತ್ತೆ ಅಂದರೆ ನಮ್ಮ ಜನ ನಮ್ಮತನ ಎಲ್ಲ ನಾವು ಒಳಗಡೆನೇ ಇಟ್ಕೊಂಡಿರ್ಬೇಕು, ಹೊರಗಡೆಗೆ ಬಿಡಬಾರ್ದು. ಸೊ ಗೊತ್ತಿಲ್ಲ ದರ್ಶನ್ ಸರ್ ಯಾವ ಕ್ಲಾರಿಟಿ ಕೊಡಬೇಕು ಅಂತ ಅವ್ರ ತಲೆಯಲ್ಲಿ ಇಟ್ಕೊಂಡು ಈ ಕ್ಲಾರಿಟಿ ಕೊಟ್ಟರು ಅಂತ. ಸೊ ನೋಡೋಣ, ಬಟ್ ನನ್ನ ಕಡೆಯಿಂದ ಕೇಳ್ಕೊಳ್ಳೋದು ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡ್ತಾ ಇರೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಲವ್ ಯು ಆಲ್.